ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರೈತರು, ಬೆಳೆಗಾರರು ಹಾಗೂ ಗ್ರಾಮಸ್ಥರು. ನಿಟ್ಟೂರು ಗ್ರಾಮ ಪಂಚಾಯಿತಿ, ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಇದ್ದಾರೆ ಚಕ್ಕೇರ ಸೂರ್ಯ ಅಯ್ಯಪ್ಪನವರು. ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಕಂಡುಕೊಂಡವರು, ನಿಟ್ಟೂರು ಗ್ರಾಮದವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವಾಗ್ತದೆ. ನಮಸ್ತೆ. ಸೂರ್ಯಣ್ಣ, ನಿಮ್ಮ ಗ್ರಾಮಕ್ಕೆ ಬರೋದಂದರೆ, ಅಂದರೆ ನಿಟ್ಟೂರು ಗ್ರಾಮ ಪಂಚಾಯತಿಗೆ ಬರೋದಂದ್ರೇ ಎಲ್ಲರಿಗೊಂದು ಖುಷಿ. ನಿಮ್ಮನ್ನು ಸ್ಪೆಷಲಾಗಿ, ವಿಶೇಷವಾಗಿ ಎಸ್ಟಿಗಳಿಗೆ ನಿಮ್ಮನ್ನು ಒಂದು ಅತ್ಯಂತ ಆಸಕ್ತಿ, ಕುತೂಹಲ, ಖುಷಿ. ನಮ್ಮ ಸೇತುವೆ ಎಲ್ಲ ಫುಲ್ಲು ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ರೋಡೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಈ ಕಾಂಗ್ರೆಸ್ ಬಂದು ಯಾವುದು ಮಾಡ್ತಾ ಇಲ್ಲ, ಅದು ಯಾವುದು ಮಾಡುತ್ತಲ್ಲ. ಈಗ ಸೂರ್ಯ ಅವರಿಗೆ ನಮಗೆ ಬೇಕು, ನಮಗೆ ಅಷ್ಟೇ. ಆ ಥರ ಬರಲಿಕ್ಕೆ ನಾನು ಯಾವುದೇ ಜಾತಿ ಭೇದ ನೋಡದೆ ಅವರ ಜೊತೆ ಒಡನಾಡಿಕೊಂಡು ಅವರ ಕಷ್ಟ ಕಾರ್ಪೊರೇಟ್ಗಳಿಗೆ ನಾನು ಸ್ಪಂದಿಸ್ತಿದ್ದೆ. ಅವರು ಸಹ ನನ್ನ ಒಂದು ನಂಬಿಕೆ, ನನ್ನ ಮೇಲೆ ವಿಶ್ವಾಸಗಳು ಇಟ್ಟಿದ್ದಾರೆ. ಆ ರೀತಿಯಲ್ಲಿ ನಿಮಗೆ ಒಂದು ಜನಬೆಂಬಲ, ಅದು ವಿಶೇಷವಾಗಿ ಪರಿಶಿಷ್ಟ ವರ್ಗದವರು ನನ್ನ ಮೇಲೆ ಒಂದು ಅಪಾರವಾದಂಥ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ. ಸರ್, ನೀವು ರಾಜಕೀಯಕ್ಕೆ ಬರೋದಾದರೆ ವಿಚಾರಗಳನ್ನು ನಮ್ಮ ಸರ್, ನೀವು ಪಕ್ಕಾ BJP ಕಟ್ಟರ? ನಾನು ಈ ಶಾಲೆ ಬಿಟ್ಟ ನಂತರ ಫಸ್ಟ್ ವೋಟು ಮಾಡಿದ್ದು ನಾನು BJPಗೆ. ನಾನು ಅಲ್ಲಿಂದ ಇವರಿಗೆ ಯಾವ ಪಕ್ಷಕ್ಕಾಗಲಿ ಯಾವ ಈ ವ್ಯಕ್ತಿಗತವಾಗಿ ನಾನು ಮತವನ್ನು ಹಾಕಿಲ್ಲ. ಆ BJPನೇ. ಪಕ್ಕಾ BJP. ಪಕ್ಕಾ BJP. ನಿಷ್ಠಾವಂತ ಕಾರ್ಯಕರ್ತ. ಸರ್, ನೀವು ರಾಜಕೀಯಕ್ಕೆ ಬರೋದಾದರೆ ಒಂದು ಇಷ್ಟಪಟ್ಟು ಏನಾದ್ರು ಬಂದ್ರ? ಅಲ್ಲ, ಏನೋ ಸಮಯ ಬಂತು, ನಾನೇನೋ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ ಅಂತ ಅನಿಸ್ತದ? ನಾನು ತಾನಾಗಿ ರಾಜಕೀಯಕ್ಕೆ ಬರಲಿಲ್ಲ. ನಾನೊಬ್ಬ ಹೋರಾಟದ ಮನುಷ್ಯ. ನಾನು ಫಸ್ಟ್ ವೈಲ್ಡ್ ಲೈಫಲ್ಲಿ KM ಚಿನ್ನಪ್ಪನವರು ನನ್ನನ್ನು ಫಸ್ಟ್ ವೈಲ್ಡ್ ಲೈಫಲ್ಲಿ ಒಂದು ಮೆಂಬರನ್ನು ಮಾಡಿದರು. ಅವರು ಅದರಲ್ಲಿ ತೊಡಗಿಸಿಕೊಂಡು ಬಂದೆ. ಅದು ತದನಂತರ ನನ್ನ ಒಬ್ಬ ಸ್ನೇಹಿತ, ಹಿರಿಯರು ರಾಜಕಾರಣಿಗಳು, ಚಿಮ್ಮಡ CS ಕೃಷ್ಣನವರು ನನ್ನ ರಾಜಕೀಯಕ್ಕೆ. ಕೃಷ್ಣ ಗಣಪತಿಯವರು ಟ್ಯಾಕ್ಸ್ ಅಧ್ಯಕ್ಷರು ಬಾಳಲೆ. ಹೌದು, ಅವರು ನಿಮಗೆ ಒಬ್ಬರು ಮಾರ್ಗದರ್ಶನ ಆತ್ಮೀಯರು. ಹಾಗಾಗಿ ನೀವು ಎಂಟ್ರಿ ಕೊಡೋಕ್ಕೆ ಕಾರಣ. ಸರ್, ರಾಜಕೀಯದಲ್ಲಿ ನಿಮಗೆ ಒಂದು ಗಾಡ್ ಫಾದರ್ ಅಂತೇಳಿ ಎಲ್ಲರಿಗೂ ಇರ್ತಾರೆ, ನಿಮ್ಗೆ ಏನಾರು ಇದ್ರ ಅಂತೇಳಿ? ರಾಜಕೀಯದಲ್ಲಿ ಗಾಡ್ ಫಾದರ್ ನಮ್ಮ ಕೃಷ್ಣ ಗಣಪತಿಯವರೇ. ಚಕ್ಕೇರ ಸೂರ್ಯ ಅಂದರೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇರೋದು. ಯಾಕೆಂತ ಹೇಳಿದರೆ, ಚಕ್ಕೇರ ಸೂರ್ಯ ಅವ್ರನ್ನ ನಾನು ಸಮಾಜಕ್ಕೆ ಒಂದು ಆಸ್ತಿಯಾಗಿ ರೂಪಿಸಿದಂಥ ವ್ಯಕ್ತಿ ನಾನು ಅಂತ ಹೇಳೋದು ನನಗೆ ಭಾಳ ಹೆಮ್ಮೆ ಇದೆ. ವಿಶೇಷವಾಗಿ ನಾನು ರಾಜಕೀಯಕ್ಕೆ ಸೇರಿದಂಥ ಸಂದರ್ಭದಲ್ಲಿ ನನಗಿಂತ ಭಾಳ ಕಿರಿಯರಾದಂಥ ಚಕ್ಕೇರ ಸೂರ್ಯ ಅವರಿಗೆ ಸಾರ್ವಜನಿಕ ರಂಗದಲ್ಲಿ ಇರತಕ್ಕಂಥ ಆಸಕ್ತಿಯನ್ನು ನಾನು ಗುರುತಿಸಿ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರೋ ಹಾಗೆ ಮಾಡಿ, ಆ ಮೂಲಕ ಅವರ ತಾಯಿಯನ್ನು ಪಂಚಾಯಿತಿ ಅಧ್ಯಕ್ಷೆಯನ್ನಾಗಿ ಮಾಡಿ, ಸದಸ್ಯರನ್ನಾಗಿ ಮಾಡಿ, ತನ್ಮೂಲಕ ಸೂರ್ಯ ಅವರನ್ನು ಸಮೇತ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿ, ಈಗ ಅವರು ಒಂದು ಯಾವುದೇ ಒಂದು ಶಾಸಕರು ಮಾಡತಕ್ಕಂತಹ ಒಂದು ಅಭಿವೃದ್ಧಿ ಕಾರ್ಯದ ಒಂದಷ್ಟು ಬಹುಪಾಲು ಕಾರ್ಯವನ್ನು ಅವರು ಪಂಚಾಯಿತಿಯ ವ್ಯಾಪ್ತಿಯೊಳಗೆ ಬಹಳಷ್ಟು ಅನುದಾನವನ್ನು, ಅಭಿವೃದ್ಧಿ ಕಾರ್ಯವನ್ನು ತಂದು ನಿಟ್ಟೂರು ಮಲ್ಲೂರು ಗ್ರಾಮವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುವಂತೆ ಮಾಡಿದ್ದಾರೆ. ಅದು ಅಲ್ಲದೆ ವಿಶೇಷವಾಗಿ ನಮ್ಮ ಮಲ್ಲೂರು ಗ್ರಾಮವನ್ನು ಇಡೀ ಕೊಡಗು ಜಿಲ್ಲೆಯಲ್ಲೇ ಗುರುತಿಸತಕ್ಕಂಥ ಒಂದು ಕಾಮಗಾರಿ, ಸೇತುವೆ ಕಾಮಗಾರಿ ಇರ್ಬೋದು, ರಸ್ತೆಯ ಕಾಮಗಾರಿ ಇರ್ಬೋದು, ತಟ್ಟೆಗೆರೆ, ಲಿಂಕ್ ರೋಡು, ಈ ಥರ ಎಲ್ಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವರು ಕೊಟ್ಟಂಥ ಸಹಕಾರ ಬಹುಶಃ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಮುಂದೆ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ನಿಜವಾಗಿಯೂ ನಾನು ಹೇಳೋದಾದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಸ್ಥಾನಕ್ಕೆ ಅವರೇ ನಮ್ಮ ಪಕ್ಷದಿಂದ ಸೂಕ್ತ ಅಭ್ಯರ್ಥಿ ಅಂತ ಹೇಳೋದು ನನ್ನ ಭಾವನೆ. ಆ ರೀತಿಯಲ್ಲಿ ಅನೇಕ ನಾಯಕರುಗಳಿದ್ದಾರೆ. ಅದು ಸ್ಪೆಷಲ್ ಆಗಿ ನನ್ನ ರಾಜ್ಯಕ್ಕೆ ತಂದಿದೆ ಅವರೇ. ಸರ್, ಒಂದು ಸಣ್ಣದಾಗಿ ಹೇಳ್ಬೇಕು, ನಿಮ್ಮ ರಾಜಕೀಯ ಆರಂಭ ಹೇಗಾಯಿತು? ಆ ಕಾಲದಲ್ಲಿ ಸುಮಾರು 20-25 ವರ್ಷದಿಂದನೇ ನೀವು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಆ ಕಾಲದಲ್ಲಿ ಹೆಂಗಾಯಿತು? 32 ವರ್ಷಗಳ ಕಾಲ ನನ್ನ ರಾಜಕೀಯ ಅನುಭವ. 97-98ರಲ್ಲಿ ನನ್ನ ಮಾತೆ ತಾಯಿಯನ್ನು ಗ್ರಾಮ ಪಂಚಾಯಿತಿಗೆ ಇದೇ ಕೃಷ್ಣ ಗಣಪತಿಯವರು ತಂದರು.
ತಂದಂಥ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದರು. ಸುಮಾರು ಮಿಟ್ಟೂರು ಗ್ರಾಮಕ್ಕೆ ಮೊದಲ ಪಂಚಾಯಿತಿ ಸ್ಟಾರ್ಟ್ ಆಗಿತ್ತು. ಮೊದಲು ಮಂಡಳ ಇತ್ತು, ಆನಂತರ ಗ್ರಾಮ ಪಂಚಾಯತಿ ಆಯಿತು. ಆ ಗ್ರಾಮ ಪಂಚಾಯತಿಗೆ ಅವರು ಬಂದಾಗ ಸುಮಾರು ಯಾವುದೇ ಸರ್ಕಾರದ ಒಬ್ಬ ಕಾರ್ಯದರ್ಶಿಗೂ ಸಹ ದುಡ್ಡು ಕೊಡಲಿಕ್ಕೆ ಹಣ ಇತ್ತಿಲ್ಲ ಪಂಚಾಯತಿಯಲ್ಲಿ. ಇವರು ತನ್ನ ಕೈಯಿಂದ ಅವತ್ತಿನ ಸಂಬಳ 25 ರೂಪಾಯಿ ಸಂಬಳ ಕಾರ್ಯದರ್ಶಿಗೆ, ಅದನ್ನು ನನ್ನ ಮಾತೆ ತಾಯಿಯವರೇ ಭರಿಸ್ತಾ ಇದ್ರು. SC STಗಳು ಅವತ್ತಿನ ಬೇಟ 10 ರೂಪಾಯಿ ಇತ್ತು, 10ರಿಂದ 25 ರೂಪಾಯಿ ಇತ್ತು. ಅದನ್ನು ಸಹ 1 ವರ್ಷದವರೆಗೆ ನನ್ನ ತಾಯಿಯೇ ಅದನ್ನು ಭರಿಸ್ತಾ ಇದ್ರು. ಎಲ್ಲ ಸದಸ್ಯರುಗಳಿಗೆ ಎಲ್ಲ ಸದಸ್ಯ SC ಯಾವುದೇ ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಪಕ್ಷ ಆಗಲಿ ಸದಸ್ಯರಿಗೆ ಕೊಡ್ತಾ ಇದ್ರು. ಮತ್ತು ನನ್ನ ತಾಯಿ ಯಾವುದೇ ಪಂಚಾಯಿತಿಯ ಒಂದು ಕಾಫಿ ಆಗಲಿ ಟೀ ಆಗಿ ಕುಡಿತಿತ್ತಿಲ್ಲ, ಮನೆಯಿಂದ ಫ್ಲಾಸ್ಕಲ್ಲಿ ಕಾಫಿ ಇಟ್ಕೊಂಡು ತಗೊಂಡು ಪಂಚಾಯತಿಗೆ ಹೋಗೋರು. ಸಾಧು ಸದ್ಗುಣ ವ್ಯಕ್ತಿಗಳಿದ್ದರು. ಆಗಿನ ಕಾಲದಲ್ಲಿ ಬಸವರಾಜರವರು MLA ಆಗಿದ್ರು. ನಿಮ್ಮ ಆತ್ಮೀಯರಾಗಿದ್ದರೆ ಏನಾದರೂ? ಭಾಳ ಆತ್ಮೀಯ ಆಗಿದ್ದರು. HD ಬಸವರಾಜರು. ಸರ್, ಈಗ ನೀವು BJP ಬಿಟ್ಟು ಯಾರಿಗೂ ಮತನೇ ಹಾಕಲಿಲ್ಲ ಸರ್? BJP ಬಿಟ್ಟು ನನಗೆ ಯಾವುದೇ ಮತಕ್ಕೆ ಕೈ ಹಾಕ್ಲಿಕ್ಕೆ ಕೈಯೇ ಬರಲಿಲ್ಲ. ಪೋಲಿಂಗ್ ಬೂತಲ್ಲಿ ಹೋದಾಗ ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಏನಾದರೂ ನನ್ನ ತಾವರೆ ಹೋಗದ ಮೇಲೆ ನನ್ನ ಕಣ್ಣು ಮಿಡ್ಕ್ತಾ ಇತ್ತು. ಹೌದು ಸರ್, ನಿಮ್ಮ ಅವಧಿಯಲ್ಲಿ ಸಾಕಷ್ಟು ಅಧ್ಯಕ್ಷರಾದ್ರಿ, ಉಪಾಧ್ಯಕ್ಷರಾದ್ರಿ, ಸದಸ್ಯರಾದ್ರಿ, ನಿಮಗೊಂದು ಒಳ್ಳೆ ಅವಕಾಶ ಅಧ್ಯಕ್ಷ ಸ್ಥಾನ ಸಿಕ್ತು ಹಲವು ವರ್ಷಗಳ ನಂತರ. ಸರ್, ನಿಮ್ಗೆ ಏನಾದರೂ ಒಂದು ಖುಷಿ ಕೊಟ್ಟಂಥ ಅಭಿವೃದ್ಧಿ ಕಾರ್ಯ ಯಾವುದು ಸರ್ ನಿಮ್ಮ ಗ್ರಾಮದಲ್ಲಿ? ನನಗೆ ತುಂಬ ಖುಷಿ ತಂದದೆ ಅಂದರೆ, ಕೆಲವು ನನ್ನ ಕ್ಷೇತ್ರದಲ್ಲಿ ಗಿರಿಜನರಿಗೆ ಮನೆಗಳನ್ನು ಮಾಡಿದೆ. ನನ್ನ ಕ್ಷೇತ್ರದಲ್ಲಿ ಒಂದು ಕುಗ್ರಾಮ ಆಗಿತ್ತು, ಐಲ್ಯಾಂಡ್ ಥರ ಇತ್ತು. ಸುಮಾರು ಸಾವು ನೋವುಗಳನ್ನು ಅನುಭವಿಸ್ತಾ ಗ್ರಾಮಸ್ಥರು ಬಂದರು. ಆ ನೆರೆ ಬಂದಂಥ ಟೈಮಲ್ಲಿ ಆ ಊರಲ್ಲಿ 15 ದಿವಸ ಕಾಲ 12 ದಿವಸಗಳ ಕಾಲ ನಾವು ಅಲ್ಲೇ ತಂಗಿದ್ದು. ಆಸ್ಪತ್ರೆಗಾಗಲಿ, ಕೆಲವು ಹೆರಿಗೆಯಾದವರು ಮಗುವನ್ನು ಕಳ್ಕೊಂಡಿದ್ದಾರೆ. ಆಗ ನಾನು ಮಾನ್ಯ ಮಾಜಿ ಸ್ಪೀಕರಾದ ಬೋಪೇನ ಹತ್ರ ಒಡನಾಡಿಕೊಂಡು ಬಂದೆ. ಅವರಿಗೆ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟೆ. ನಾವು ನಿಮಗೆ ಮತ ಹಾಕಿ ನಿಮ್ಮ ಆ ಬೂತಲ್ಲಿ ಓಟನ್ನು ಹೆಚ್ಚಿನ ಅಂಶದಲ್ಲಿ ತಂದು ಕೊಡ್ತೇನೆ, ನೀವು ದಯವಿಟ್ಟು ಇದೊಂದು ಅನುದಾನವನ್ನು ಕೊಡಬೇಕಂತ ಸಂದರ್ಭದಲ್ಲಿ ನನಗೆ ಒಂದು ಅನುದಾನವನ್ನು ಕೊಟ್ಟು ದೊಡ್ಡದಾದ, ಬಹುಶಃ ಕೊಡಗಿನಲ್ಲಿ 2ನೇ ಸೇತುವೆ ಆಗಿರ್ಬೋದು ನನಗೆ ಗೊತ್ತಿರುವ ಹಾಗೆ, ದೊಡ್ಡದಾದ ಒಂದು ಸೇತುವೆ, ದೊಡ್ಡದಾದ ಒಂದು ರಸ್ತೆ ನಿರ್ಮಾಣ. ಕೆಲವು ಬೆಂಗಳೂರು ಮತ್ತು ಮೈಸೂರಿಂದ ಈ ನೆಂಟರಿಸ್ಟರು ಟೂರಿಸ್ಟಲ್ಲಿ ಬರ್ತಾರೆ. ಏನಪ್ಪ ಇದು ಒಳ್ಳೆ ಬೆಂಗಳೂರಿನಲ್ಲಿ ಹೈವೇ ತಾವುಗಳು ಸಹ ಅದನ್ನ ಗಮನಿಸಿರ್ಬೋದು, ಹೈವೇ ಥರ ಇದೆ. ಮಲ್ಲೂರು ಸೇತುವೆ ನಿಮ್ಮ ಜೀವಮಾನದ ಮರೆಯಲಾಗದಂಥ ಒಂದು ಅಭಿವೃದ್ಧಿ. ಅದು ನನಗೆ ಖುಷಿ ತಂದಿದೆ. ಸರ್, ಇಷ್ಟೆಲ್ಲ ಇದ್ದಾಗ ಇನ್ನೇನು ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ನಿಮ್ಮ ಹೆಸರು ಕೂಡ ಅಲ್ಲೆಲ್ಲ ಓಡಾಡ್ತಿದೆ. ಪಕ್ಷದವ್ರೆ ನಿಮಗೇನಾದರೂ ವೈಯಕ್ತಿಕವಾಗಿ ಇಲ್ಲ ನಾನೊಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಬೇಕು ಅನ್ನೋದು ಇದೆಯಾ ಸರ್? ನನಗೆ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸಗಳಿದೆ. ನನಗೆ ಚುನಾವಣೆ ನಿಲ್ಲಬೇಕಂತ ಯಾವುದೇ ಆಕಾಂಕ್ಷೆಗಳಿಲ್ಲ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ದುಡಿತೇನೆ ಅಂತ ನನ್ನ ಸಾಮಾನ್ಯ ಕಾರ್ಯಕರ್ತನಾಗಿ ಇರ್ತೀನಿ, ಯಾವುದು ನನಗೆ ಬೇಡ, ನನಗೆ ಯಾವುದು ಬೇಡ. ನಾನು ನಾಯಕತ್ವವನ್ನು ವಹಿಸಿಕೊಂಡು ನೋಡಿ ಏನೇನು ಮಾಡಿದ್ದೇನೆ ಅದು ನನಗೆ ತೃಪ್ತಿಯನ್ನು ತಂದಿದೆ. ನೀವೇನೆಲ್ಲ ಕೆಲಸ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿದೆ, ಏನೋ ಮಾತಾಡೋಕ್ಕೆ. ಸರ್, ಆಗಿನ ರಾಜಕಾರಣ ಒಂದು 25-32 ವರ್ಷ ಹೇಳ್ತಿದ್ರಿ ತಾವು, ಈಗಿನ ರಾಜಕೀಯಕ್ಕೆ ತುಲನೆ ಮಾಡಿದ್ರೆ ಸರ್ ಎಷ್ಟು ವ್ಯತ್ಯಾಸಗಳಿದೆ ಅಂತ? ಭಾಳಷ್ಟು ವ್ಯತ್ಯಾಸಗಳಿದೆ. ನಾನು ಬಹುಶಃ ನಮ್ಮ ಕುಟ್ಟಣ ನಂದ ಇರೋರು ತುಂಬ ಆತ್ಮೀಯರು. ಆ ಬಸವರಾಜು ಇದ್ದಂಥ ಸಂದರ್ಭದಲ್ಲಿ ಮಾಚಿಮಂಡ ರವೀಂದ್ರ ಒಬ್ಬರು ಇದ್ದರು, ಅವರು ತಾಲೂಕು ಅಧ್ಯಕ್ಷರಾಗಿದ್ದರು. ಭಾಳಷ್ಟು ಹಿರಿಯರು ಇದ್ದರು, ರವಿ ಕುಶಾಲಪ್ಪನವರು ಇದ್ದರು, ತುಂಬ ಆತ್ಮೀಯರು. ಆವಾಗಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅಧಿಕಾರದ ಲಾಲಾಸೆ, ಆಸೆ, ದಹ ಈಗ ಜಾಸ್ತಿ ಕಾಣ್ತಿದೆ. ನನ್ನ ಮನೆ
ನನ್ನ ರಾಜಕೀಯದಲ್ಲಿ ದುಡ್ಡು ಮಾಡುವುದು, ನಾನು ದುಡ್ಡಿಗೆ ಕೈ ಚಾಚೋದು, ಕೈ ಚಾಚುವುದು, ಇದೆಲ್ಲ ನನಗೆ ನೋಡಿ ನೋಡಿ ಈ ರಾಜ್ಯಕ್ಕೆ ಬೇಡಪ್ಪ, ಈ ಥರದ ರಾಜಕೀಯಕ್ಕೆ ಹೋಗಬಾರ್ದು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಬಂದಿದೆ. ಮೊದಲು ಹಾಗೆ ಅಲ್ಲ, ನನ್ನ ದೇಶ, ನನ್ನ ಕೊಡಗು, ನನ್ನ ಊರು ಅಂತ ಇತ್ತು. ಅದು ಅಭಿವೃದ್ಧಿ ಆದರೆ ಅದು ಸಮೃದ್ಧತೆ ಇತ್ತು. ಈಗಿನ ರಾಜಕಾರಣದಲ್ಲಿ ಇಲ್ಲ. ಎಲ್ಲರೂ ಅದಕ್ಕೆ ಕೆಲಸ ಮಾಡೋರನ್ನ ಕಾಲೆಳೆಯೋದಂಥ ಪರಿಸ್ಥಿತಿ ಈಗ ಬಂದಿದೆ. ಯಾರು ಮುಂದೆ ಹೋಗ್ತಾರೆ ಅವ್ರ ಕಾಲು ಎಳೆದು ಬೆಳೆಸ್ತಾ ಇರೋದು. ಸರ್, ಈಗಿನ ಶಾಸಕರು ಎಸ್ ಪೊನ್ನಣ್ಣ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ಬೋದು ಅಂತ ಹೇಳಿ? ಈಗಿನ ಶಾಸಕರು ಅಂತ ಹೇಳೋದಾದರೆ ಗೌರವಿರುತ್ತವರು ತುಂಬ. ಅವರು ವೈಯಕ್ತಿಕವಾಗಿ ಒಳ್ಳೆಯ ಜನ. ರಾಜಕೀಯ ಪಕ್ಷದಿಂದ ನೋಡಿದ್ರೆ ನನಗೆ ಅವ್ರನ್ನ ಖುಷಿ ತರೋದಿಲ್ಲ. ರಾಜಕೀಯವಾಗಿ ನೋಡಿದ್ರೆ ನಿಮ್ಗೆ ಖುಷಿ ಆಗಲ್ಲ. ವೈಯಕ್ತಿಕವಾಗಿ ಒಳ್ಳೆ ಜನ ಅಂತ ಮನುಷ್ಯ. ನಾನು ಅವ್ರ ಕಡೆ ನಾನು ಹೊಡೆದಾಡಿದ್ದೀನಿ. ನಾನು ಅದನ್ನು ಹೆಚ್ಚಿನ ಇದೆ ಅವರ ಬಗ್ಗೆ ಏನು ಮಾತನಾಡಲು ಇಷ್ಟಪಡುವುದಿಲ್ಲ. ಸರ್, ನಿಮಗೆ ನಿಮ್ಮ ನಿಟ್ಟೂರು ಗ್ರಾಮ ಪಂಚಾಯತಿಗೆ ಸರ್ ಪೊನ್ನಣ್ಣವರ ಅನುದಾನ ಏನಾದ್ರು ಬಂದಿದೆಯಾ ನಿಮಗೆ? ನೋಡಿ, ನಮ್ಮ ಶಾಸಕರಿರುವಾಗ ಯಾವುದೇ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿಯಾಗಲಿ, ಒಬ್ಬ ದಳದ ಒಬ್ಬ ವ್ಯಕ್ತಿಯಾಗಲಿ, ಒಬ್ಬ BJPಯ ಸಾಮಾನ್ಯ ಕಾರ್ಯಕರ್ತರಾಗಲಿ, ಅವರು ಹೋದ ತಕ್ಷಣದಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಇವರು ನಮ್ಮ ನಾಯಕರಿಗೆ ಗೊತ್ತಿಲ್ಲದೆ ಬೇರೆ ಪಕ್ಷದವರು ಹೋಗ್ತಿದ್ರು ಅವ್ರ ಹತ್ರ. ತುಂಬ ಮಾಡಿಕೊಟ್ಟಿದ್ದಾರೆ ಅವರು. ವೈಯಕ್ತಿಕವಾಗಿ ಬೋಪಯ್ಯನವರು ಮಾಡಿಕೊಟ್ಟಿದ್ದಾರೆ. ಪಕ್ಷಭೇದ ಏನು ಮಾಡಲಿಲ್ಲ. ಪಕ್ಷಭೇದ ಅವರು ಮಾಡಲಿಲ್ಲ. ಇವರು ಪಕ್ಷಭೇದ ಏನು ಮಾಡ್ತಾ ಇಲ್ಲ ಮೇಲ್ನೋಟಕ್ಕೆ. ಆದರೆ ನಾನು ಒಂದು 2-3 ಅರ್ಜಿಗಳನ್ನು ಕೊಟ್ಟಿದ್ದೆ ಅವರಿಗೆ. ರಸ್ತೆ ಹೀಗಾಗಿ ಅವ್ರದ್ದೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮಲ್ಲಿ ಇದ್ದಾರೆ, ಭಾಳ ಹಿರಿಯರು ಅವರು. ಅವ್ರಿಗೆ ಕೊಟ್ಟಾಗ ಸಂದರ್ಭದಲ್ಲಿ ಅವರು ಏನು ನನ್ನ ಅರ್ಜಿಗೆ ಅವರು ಸ್ಪಂದಿಸಿದ್ದಾರೆ. ಇನ್ನು ಮುಂದೆ ಮಾಡ್ಬೋದು ಮಾಡೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸರ್, ಒಟ್ಟಾಗಿ ನಿಮ್ಮ ಅರ್ಜಿನ ಮನ್ನಣೆ ಮಾಡಿದ್ದಾರೆ? ನನ್ನ ಅರ್ಜಿನ ಅವರು ಮನ್ನಣೆ ಮಾಡಿದ್ದಾರೆ. ಇದನ್ನು ಕಾದು ನೋಡಬೇಕಾಗುತ್ತೆ. ಸರ್, ಈಗ ನೀವು ಇಷ್ಟು ಸುದೀರ್ಘವಾದಂಥ ರಾಜಕಾರಣದಲ್ಲಿ ನಿಮಗೆ ಏನಾದರೂ ಮನಸ್ಸಿಗೆ ನೋವಾದ ಘಟನೆ ಏನಾದರೂ ಹೇಳ್ಬೋದಾಗ್ತದೆ? ಅಯ್ಯೋ ಆಗೋಯ್ತಲ್ಲ ಅಂತ ಏನಾದರೂ? ನನಗೆ ರಾಜಕೀಯವಾಗಿ ನನ್ನ ವಿರೋಧ ಪಕ್ಷದ ನಾಯಕರಿಂದ ಯಾವುದೇ ತೊಂದರೆ ತರಲಿಲ್ಲ. ನನ್ನದೇ ಆದಂಥ ಸ್ವಲ್ಪ ಕೆಲವು ಆತ್ಮೀಯರುಗಳು ಪಕ್ಷದ ಒಳಗೊಳಗೇನೆ ಗುಂಪುಗಾರಿಕೆ ಆಯ್ತಾ? ಗುಂಪುಗಾರಿಕೆ ಬತ್ತಿಡುವಂಥದ್ದು. ಈತ ಅಭಿವೃದ್ಧಿಯನ್ನು ಮಾಡಿದನಲ್ಲ, ಮಾಡಿಬಿಟ್ಟ, ಇಷ್ಟು ಬೆಳೆದುಬಿಟ್ಟನ ಅಂತ ಹೇಳಿ ನನ್ನ ಮೇಲೆ ಬೇಕಾದಷ್ಟು ಅಪಪ್ರಚಾರಗಳನ್ನು ತಂದು ಸಕ್ಸಸ್ ಆಗಿಲ್ಲ. ಈಗ ನೋಡಿ, ಯಾವೆಲ್ಲ ಈ ರಾಜಕೀಯದಲ್ಲಿ ಯಾವೆಲ್ಲ ಅಪಪ್ರಚಾರಗಳಾಗುತ್ತೆ ಅಂತ ನೋಡಿ ನಾನು ಕೇಳಿದ್ದೆ. ನನಗೆ ಅನುಭವ ಇದೆ. ಬಹುಶಃ ನಾನು ಕಾರಮಾಡು ಪಂಚಾಯತಿಲಿ ಅಧ್ಯಕ್ಷರಿರುವಾಗ ಕೆಲವು ಜನ, ಸರ್ ನಾನು ಅಂಗನವಾಡಿ ಟೀಚರ್ ಆಗಬೇಕು, ಅದಕ್ಕೆ ನೀವು ಇನ್ಫ್ಲುಯೆನ್ಸ್ ಮಾಡಿಕೊಡಿ, ನಿಮ್ಮ ಶಾಸಕರು ಚೆನ್ನಾಗಿದ್ದಾರಲ್ಲ, ಸರ್ ನನ್ನ ಬಿಸಿ ಊಟದ ಅಡುಗೆ ಕೆಲಸ ಕೊಡಿಸಿ. ಹಲವಾರು ಜನ ನನ್ನ ಹತ್ರ ಬಹುಶಃ ಲೇಡೀಸ್ಗಳು ಬರ್ತಾಯಿದ್ರು, ಗಂಡಸುಗಳು ಬರ್ತಾಯಿದ್ರು. ನಿಮ್ಗೆ ಹೇಳಬೇಕಾದ್ರೆ ನಾನು ಗ್ರಾಮ ಅಧ್ಯಕ್ಷರಾಗ ನಾನು ಬೋಪಯ್ಯನವರಿಗೆ ಆಗ ತಕ್ಷಣ ನಾನು ದೂರವಾಣಿಗಳ ಮಾತಾಡಿದೆ. ಸರ್, ನಮ್ಮ ಒಬ್ಬ ಕಾರ್ಯಕರ್ತ ಈ ಥರ ಬಂದಿದ್ದಾನೆ, ತಾವುಗಳು ನೀವು ಅದು ಮನಸ್ಸು ಮಾಡಬೇಕು, ನೀವು ಅವ್ರಿಗೆ ಕೆಲಸ ಕೊಡಿಸ್ಬೇಕು ಅಂತ ಹೇಳಿದಾಗ ಈ ಏಕಲವ್ಯ ಶಾಲೆಗಳು ಮತ್ತು ವಾಜಪೇಯಿ ಹಲವು ಶಾಲೆಗಳು, ಆಶ್ರಮ ಶಾಲೆಗಳು ಇದೆ. ಇಲ್ಲಿ ಸೋಮವಾರಪೇಟೆಗಳಿವೆ, ಇಲ್ಲಿ ಬಾಳ್ಗೋಡ ಹತ್ರ ಇದೆ, ಹತ್ರ ಇದೆ. ಅಂಥ ಸಂದರ್ಭದಲ್ಲಿ ಅವರು ತೀಕ್ಷ್ಣವಾಗಿ ನೀನು ನಾಳೆನೇ ಇಂಟರ್ವ್ಯೂ ಆಗ್ತಾ ಇದೆ, ನೀನು ಅವ್ರನ್ನ ಕರ್ಕೊಂಡು ಬಂದುಬಿಡು ಸೂರ್ಯನ ಅಂತ ಹೇಳುವಂಥ ಸಂದರ್ಭದಲ್ಲಿ ಡೈರೆಕ್ಟ್ ಅವರು ಹೇಳೋರು. ಹೇಳೋ ಸಂದರ್ಭ ನಾನು ಆ ಕಾರ್ ಹತ್ಸ್ಕೊಂಡು, ನಂದೇ ಕಾರ್ ಹತ್ಸ್ಕೊಂಡು ನಾನು ಅವ್ರ ಪಾಪ ಬಟ್ಟೆ ಬರಿಗಳನ್ನೆಲ್ಲ ಒಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೆಲವು ಪಕ್ಕದ ಜನ ಹೇಳ್ತಾರೆ, ಓ ಸೂರ್ಯನ ಯಾವುದೋ ಒಂದು ಹೆಂಗಸು ಕಾರಲ್ಲಿ ಹೋಗ್ಬಿಡ್ತು. ನೋಡುವ ದೃಷ್ಟಿ ಅದನ್ನು ತಂದು ಒಂದು 4-5 ಜನಕ್ಕೆ ಪ್ರಚಾರ ಮಾಡಿ
ಕೆಟ್ಟ ದೃಷ್ಟಿಯನ್ನು ಮಾಡುವಂಥ ವ್ಯವಸ್ಥೆನೂ ಆಗಿದೆ. ನಾನು ಅದಕ್ಕೆ ಯಾವುದೇ, ನನ್ನ ಮನಸ್ಸು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ಊರಿಗೆ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಊರಿಗೆ ಗೊತ್ತಿದೆ. ಅಪಪ್ರಚಾರಗಳು ಬರುತ್ತೆ, ಬೇಗ ಅದು ಹರಡುತ್ತೆ ಅಪಪ್ರಚಾರಗಳು. ರಾಜಕಾರಣದಲ್ಲಿ ಅದೆಲ್ಲ ಸಾಮಾನ್ಯ. ರಾಜಕಾರಣದಲ್ಲಿ ನೋಡಿ, ನೀವು ತಾವುಗಳು ರಾಜ್ಯ ಮಟ್ಟದಲ್ಲಿ ನೋಡಿರ್ಬೋದು, ಕಾಂಗ್ರೆಸ್ ಆಗಲಿ ದಳಮೆ ಆಗಲಿ ಅವರು ಯಾವೆಲ್ಲ ಹಿಂಸೆಗೆ ತಂದು ಹಾಕ್ತಾರೆ ಅಂತ ಹೇಳಿ ನೋಡಿ. ಹಾಗೆ ಸಾಮಾನ್ಯ ಜನ ಎಲ್ಲಿ ಒಳಗೊಳಗೆ ಏನೇನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಈ ರಾಜಕಾರಣದಲ್ಲಿ ನನಗೆ ತುಂಬ ಇಂಥದ್ದೆಲ್ಲ ಸ್ವಲ್ಪ ನೋವನ್ನು ಉಂಟು ಮಾಡುತ್ತೆ. ಸರ್, ತಮಗೆ ಸಿಕ್ಕ ಅಧಿಕಾರ ಅಂದರೂ ಈಗ ಅಧಿಕಾರನೇ ಬಿಟ್ಕೊಡೋಕ್ಕೆ ಯಾರು ತಯಾರಿಲ್ಲ ಸರ್. ನೀವು ಕರೆಕ್ಟ್ 1 ವರ್ಷಕ್ಕೆ ನಿಮ್ಮ ಆತ್ಮೀಯ ಸ್ನೇಹಿತ ಜೋಡೆತ್ತಾಗಿ ಆ ಪಂಚಾಯತಿನ ಅಭಿವೃದ್ಧಿ ಮಾಡ್ತಕ್ಕಂಥವ್ರಿಗೆ ಅಧಿಕಾರನ ಬಿಟ್ಕೊಟ್ರಲ್ಲ ಸರ್, ಅಂಥ ಒಂದು ಮನಸ್ಸು ನಿಮ್ಗೆ ಹೆಂಗೆ ಬಂದು 12 ತಿಂಗಳು 1 ಗಂಟೆ ಕೂಡ ನೀವು ಉಳಿದಿಲ್ಲಲ್ಲ ಅಧಿಕಾರದಲ್ಲಿ? ನನಗೆ ಬೇಡ, ತಗೊಳ್ಳಿ ಅಧಿಕಾರ, ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ಕೊಟ್ರಲ್ಲ ಸರ್. ನೋಡಿ, ನಾನು ಯಾವ ಒಂದು ಊರಿಗೆ ಅಭಿವೃದ್ಧಿಯನ್ನು ಮಾಡ್ತಾನೋ ಒಂದು ವ್ಯಕ್ತಿ, ಅವನು ಯಾವುದೇ ಕೆಲಸದಲ್ಲಿಗೆ ಕಾರ್ಯಕ್ರಮ ತೊಡಗಿಕೊಳ್ತಾನೋ, ಆ ಒಂದು ಶುದ್ಧ ಮನಸ್ಸು ಇದೆಯೋ, ಅವನು ಯಾವುದೇ ಕರಪ್ಟ್ ಇಲ್ಲ ಅಂತಂದಾಗ ನಾನು ನನ್ನ ವೀಕ್ಷಣೆಯನ್ನು ಮಾಡ್ತಾಯಿದ್ದೆ. ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಭಾಳಷ್ಟು ಕಾಟಿ ಮಾಡೋ ಶರೀನವರು ನನಗೆ ಕೋಆಪರೇಟನ್ನು ಮಾಡಿದರು, ಸಾಥ್ ಕೊಟ್ಟಿದ್ದಾರೆ. ಆಗ ನಾನು ಅಧ್ಯಕ್ಷ ಆದ ವೇಳೆಯಲ್ಲಿ ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನೋಡಿ ಶರೀನಪ್ಪ, ನೀನು 13 ತಿಂಗಳುಗಳು ಅಧ್ಯಕ್ಷ ಆಗಬೇಕು, ನಾನು 13 ತಿಂಗಳು ಅಧ್ಯಕ್ಷ ಆಗ್ತೀನಿ. ಆವಾಗ ಹೇಳ್ತಾಯಿದ್ರು, ಅಣ್ಣಯ್ಯ ಬೇಡ, ನೀವು ಪಕ್ಷದಲ್ಲಿ ಹಿರಿಯರು, ನಿಮಗೆ ಅನುಭವ ಇದೆ, ನಿಮ್ಮ ಅನುಭವನ ಹಂಚಿಕೊಂಡು ನಮ್ಮ ಅಭಿವೃದ್ಧಿಯನ್ನು ನನಗೆ ಮಾರ್ಗದರ್ಶನ ಮಾಡಿ ಸೂರ್ಯಪ್ಪನವರೇ, ನನಗೆ ದಯವಿಟ್ಟು ಬೇಡ, ನೀವೇನಿದ್ರೆ ನಾನು ರಿಸೈನ್ ಮಾಡಿ ಹೋಗ್ಬೇಕಂತಂದ್ರೆ ಒತ್ತಡವಂತಂದ್ರು ಅವರು. ಹೌದು, ನನಗೆ ತುಂಬ ಮನಸ್ಸಲ್ಲಿ ಆ ಮಾತು ಒಂದು ನಾಟ್ತು. ನಾನು 12 ತಿಂಗಳು ಕಳೀತು. 13ನೇ ಕಾಲಿಟ್ಟಾಗ ಅವ್ರನ್ನ ಕರೆಸ್ಕೊಂಡು ನನ್ನ ಚೇಂಬರಲ್ಲಿ, ಶರೀನ್, ನೀನು ಯುವ ನಾಯಕ, ನೀನು ಬೆಳಿಬೇಕಾಗುತ್ತೆ, ನಮಗೆ ವಯಸ್ಸಾಗ್ತಾ ಬಂತು, ನಾವು ರಾಜಕಾರಣವನ್ನು ತುಂಬ ನೋಡಿದ್ವಿ, ಅಭಿವೃದ್ಧಿಯನ್ನು ಸಹ ನೋಡಿದ್ವಿ. ನನಗೆ ಒಂದು ಆಶೆ, ಎಲ್ಲ ಜನ ಸಮುದಾಯದಲ್ಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೊಂದು ಅರಿವು ಮೂಡಿಸ್ಬೇಕಾಗುತ್ತೆ, ಒಂದು ಮಾದರಿ ಆಗಬೇಕಾಗ್ತದೆ. ತಾವುಗಳು ನನ್ನ ಹುದ್ದೆಯನ್ನು ನೀನು ಅಲಂಕರಿಸಬೇಕಂತ ಹೇಳಿ ಭಾಳ ಒತ್ತಡವನ್ನು ತಂದು, ಅವರು ಒಂದು ಭಾಳ ದುಃಖದಿಂದ ನೀವು ಮನವೊಲಿಸಿ ನಾನು ರಿಸೈನ್ ಮಾಡಿ ಕೊಡುವಂಥದ್ದು ನಾನು ಅವ್ರಿಗೆ ಹೇಳಲಿಲ್ಲ. ಯಾವ ರಿಸಲ್ಟ್ ಲೆಟರ್ನ ನಾವು ಇಲ್ಲಿ, ಅದು ಆ್ಯಕ್ಚುಲಿ ಪಂಚಾಯತಿಯಲ್ಲಿ ರೆಸೊಲ್ಯೂಷನ್ ಆಗಬೇಕು. ನಾನು ಅಜೆಂಡಾವನ್ನು ಇಟ್ಟಿದ್ದೆ. ಅವರಿಗೆ ಶಾಕ್, ಇದೇನಪ್ಪ ಇವರು ಎದುರಿದ್ರು, ಸೂರ್ಯಣ್ಣ ಇದು ಸರಿಯಲ್ಲ, ನಿಂದು ಸೀರಿಯಲ್ ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು ಹಿರಿಯನದು ಸ್ವಲ್ಪ ಭಾಳ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಯಾವುದೇ ಒಂದು ಮಾತು ಹೇಳಿದ್ರೆ 2 ಮಾತಿಲ್ಲ, ಅವ್ರು ಕೇಳ್ತಾರೆ. ಯಾವುದೇ ದರ್ಪ ಇಲ್ಲ, ಅಹಂಕಾರ ಇಲ್ಲ. ಸೂರ್ಯಣ್ಣ ಇದೆಂತ ಮಾಡು, ಅದೆಂತ ಮಾಡು, ಇದೇನೇ ಪೋಪು, ದಾರನ ಮೀಟ್ ಮಾಡು, ಅಧಿಕಾರಿನ ಮೀಟ್ ಮಾಡು, ನೋಡಿ ಪಿ ಡಿ ಇದೆ ತಪ್ಪ, ಅದಕ್ಕೆ ಎಂತ ಮಾಡೋಣ, ಕಂಪ್ಯೂಟರ್ ಮಾಡಿ ನೋಡಿ ಕೆಲಸ, ಇದೆಲ್ಲ ಸರಿ ಇಲ್ಲಲ್ಲ, ಇದೆಂದರೆ ಮಾಡು. ಎಲ್ಲವನ್ನು ನಾನು ಶಾಂತವಾಗಿ ತುಳುಮೆ ಮಾಡಿ ಅದನ್ನು ಮಾರ್ಗದರ್ಶನ ನೀಡುತ್ತಾ ಚೆನ್ನಾಗಿ ಹೋಗ್ತಾ ಇದೆ. ಅವರು ಸಹ ನನ್ನ ಮಾತನ್ನು ಕೇಳಿ ಅವರಿಗೆ ನನಗೆ ತುಂಬ ರೆಸ್ಪೆಕ್ಟನ್ನು ಕೊಡ್ತಿದ್ದರು. ಅದು ದೊಡ್ಡ ಒಂದು ಇದು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಇರುವಂಥ ಸದಸ್ಯರು ಭಾಳ ರೆಸ್ಪೆಕ್ಟ್ ಆಗಿದ್ದರು. ಯಾವುದೇ ಗೊಂದಲ, ಜಗಳ, ಪ್ರಶ್ನೆಗಳು ಅದು ಇದು ಯಾವುದೇ ಇಲ್ಲ. ಯಾವುದು ಕಾಂಗ್ರೆಸ್ಸಿನ ಸದಸ್ಯರಿದ್ದರು, ಯಾರೇ ಇರಲಿ, ನಾವು ಅಣ್ಣ ತಮ್ಮದಿರಂತೆ ವರ್ತನೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಪಂಚಾಯತಿ ಸುಮಾರು ನಿಜವಾಗಿ ಹೇಳಿದ್ರೆ ನನ್ನ ಸುಮಾರು 10 ವರ್ಷದ ನಾನು ಪಂಚಾಯತಿ ಒಬ್ಬ ಮೆಂಬರ್ ಆಗಿದೆ, ಅಧ್ಯಕ್ಷ ಆಗಿದೆ, ಉಪಾಧ್ಯಕ್ಷ ಆಗಿದೆ. ನೋಡಬೇಕಿದ್ರೆ ಭಾಳದಷ್ಟು ಅದು ಅಭಿವೃದ್ಧಿ. ನಾನು ಇಡೀ ಜಿಲ್ಲೆಗೆ ಮಾದರಿ ನಿಟ್ಟೂರು ಗ್ರಾಮ ಪಂಚಾಯತ್. ಹೌದು, ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಮಂದಿ ನನ್ನನ್ನು ಫೋನ್ ಮಾಡಿ ದೂರವಾಣಿ ಮೂಲಕ ಕೇಳ್ತಿದ್ರು, ಅದು ಹೆಂಗೆ ಅನುದಾನ ತಂದೆ. ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಗ್ರಾಮ ಪಂಚಾಯತಿಯಲ್ಲಿ ಕೂತ್ಕೊಂಡು ಅಲ್ಲಿ 15 ಫೈನಾನ್ಸು, 14 ಫೈನಾನ್ಸು, 13 ಫೈನಾನ್ಸು ನಾವು ವೆಯ್ಟ್ ಮಾಡಿದ್ರೆ ಆಗೋದಿಲ್ಲ. ಅದೇ ಲೆಕ್ಕ ಹಾಕೊಂಡ್ರೆ ಇದ್ರೆ ಯಾವ ಲೆಕ್ಕ ಸಿಗೋಲ್ಲ. ತಾವುಗಳು ನಿಮ್ಮ ಶಾಸಕರ ಬಳಿಗೆ ಹೋಗಬೇಕು, ನೀವು ಬೆಂಗಳೂರಿಗೆ ಹೋಗಿ ಕೂತ್ಕೊಳ್ಬೇಕಾಗ್ತದೆ, ನಿಮ್ಮ MP ಅವ್ರನ್ನ ಹತ್ರ ಕೂತ್ಕೊಳ್ಬೇಕಾಗ್ತದೆ, ನೀವು ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮಾಡಬೇಕಾಗ್ತದೆ, ಅದನ್ನು ಎಸ್ಟಿಮೇಟನ್ನು ಮಾಡಿ ಅವ್ರಿಗೆ ಕೊಡಬೇಕಾಗ್ತದೆ. ಇಂಥ ಅಭಿವೃದ್ಧಿಗಳನ್ನು ಭಾಳ 32 ಇಲಾಖೆಗಳಿದೆ, 37 ಕಾಣುತ್ತೆ. 32 ಇಲಾಖೆಗಳಲ್ಲಿ 32ಗಳಿಗೆ ಇಷ್ಟಿಷ್ಟು ಹಣ ಇದೆ. ಇದನ್ನು ನೀವು
ತನ್ನಿ ಅಂತ ಹೇಳಾಗ ಕೆಲವು ಗ್ರಾಮ ಪಂಚಾಯತಿಯವರು ಅದನ್ನು ಫಾಲೋ ಮಾಡಿ ಕೆಲವು ತಂದರು, ಸಕ್ಸಸ್ ಆಗಿದ್ದಾರೆ. ಸಕ್ಸಸ್ ಆಗಿದೆ. Okay. ನನಗೆ ಬಹುಶಃ ಆದಷ್ಟು ನಾನು ಒಂದು 18-20 ಇಲಾಖೆಗಳಿಂದ ಹಣ ತಂದೆ. ನಾನು ತಂದೆ. SC ST ಹಣ ತಂದೆ, ಜನರಲ್ ಕ್ಯಾಟಗರಿ ತಂದೆ. ನೀವು ಹೇಳಬೇಕಾದ್ರೆ ನನ್ನ ಗ್ರಾಮದ ಒಳಗೆ ನುಗ್ಗುವಾಗ ಒಂದು ಬೀದಿ ದೀಪ ಇರಲಿಲ್ಲ, ಒಂದು ಬೀದಿ ದೀಪ ಇರಲಿಲ್ಲ, ಎಲ್ಲ ಕಡೆ ಸೋಲಾರ್ ಆಗೋಟ್ಟು ಕತ್ತಲಾಗಿತ್ತು. ಬಹುಶಃ 200ಕ್ಕೂ ಮಿಕ್ಕಿ ಸ್ಟ್ರೀಟ್ ಲೈಟನ್ನು ಹಾಕಿದೆ, 150ಕ್ಕೂ ಮಿಕ್ಕಿ ಸೋಲಾರ್ಗಳನ್ನು ಹಾಕಿದೆ. ಕೆಲವು ಹುಲಿ ಬರ್ತದೆ, ಆನೆ ಬರ್ತದೆ ಅಂತ ಅರ್ಜಿಯನ್ನು ಕೊಟ್ಟಾಗ ಅವರ ಮನೆ ಒಳಗೆ ಹಾಕಿಲ್ಲ, ಅವರ ರಸ್ತೆಯ ಬದಿಯಲ್ಲಿ ಹಾಕಿದ್ರಿ, ಸಾರ್ವಜನಿಕ ರಸ್ತೆಯ ಬದಿಯಲ್ಲಿ ಅವರ ಗೇಟಿಗೆ ನೆಟ್ಟಿಗೆ ನಾನು ಹಾಕಿದೆ. ಎಲ್ಲ ಜನಕ್ಕೆ ಖುಷಿ ಇದೆ. ಗಿರಿಜನರಿಗೆ ಮನೆ ಇರಲಿಲ್ಲ, ಆದಷ್ಟು 14 ಕುಟುಂಬಗಳಿಗೆ 22 ಮನೆಗಳನ್ನು ಮಾಡಿದೆ. ನೀವು ಕೇಳ್ಬೋದು ಅದು ಅಪರಾಧ ಅಲ್ಲವೇ, ಅದು ಯಾಕೆ ನೀವು ಹಾಗೆಲ್ಲ. ಅವ್ರ ತಂದೆ ತಾಯಿ ಅಲ್ಲೇ ಹುಟ್ಟಿ ಮೂರು ಮಕ್ಕಳು, ಆ ಮಕ್ಕಳಿಗೂ ಮದುವೆ ಮಾಡುವಾಗ ಬೇರೆ ಬೇರೆ ಸಪ್ರೇಟ್ ಆಗುತ್ತೆ. ಹಕ್ಕುಪತ್ರಗಳನ್ನು ಇಲ್ಲದಿದ್ದಾಗ ನಾನು ಪಿರಿಯಾಪಟ್ಟಣದಲ್ಲಿ ಕುರುಬರ ಸಂಘ ಅಂತ ಹೇಳಿ ಒಂದು ಇದೇ ಇತ್ತು ಆವಾಗ, ಈಗ ಇದೇ ಇಲ್ವಂತ ಗೊತ್ತಿಲ್ಲ. ಅಲ್ಲಿ ಅವರಿಗೆ ಒಂದು ತಾತ್ಕಾಲಿಕ ಹಕ್ಕುಪತ್ರವನ್ನು ಮಾಡಿಸಿ 22 ಮನೆಗಳನ್ನು ಮಾಡಿದೆ. ಕುಂಬಾರಕಟ್ಟೆ 8 ಮನೆಗಳನ್ನು ಮಾಡಿ, ಅದೇನೋ ರಾಜಕೀಯ ಗೊತ್ತಿಲ್ಲ, 2 ಮನೆಗಳನ್ನು ಮಾಡೋಕ್ಕೆ ಬಿಟ್ಟಿಲ್ಲ ಅವರು, 6 ಮನೆಗಳನ್ನು ಮಾಡಿದೆ ಪಾಪ. ಇಲ್ಲಿ ತಟ್ಟೆಗೆರೆನ ಭಾಳ ಮನೆ ಮಾಡಬೇಕಂತ ಭಾಳ ಇದೆ, ಅದು ವೈಲ್ಡ್ ಲೈಫ್ ಏರಿಯಾ ಆದ್ದರಿಂದ ನಾನು ಕಷ್ಟ ಆಗ್ತದೆ ಭಾಳ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಇವರು ಮಂತ್ರಿಗಳ ಹತ್ರ ಮಾತಾಡಿದೆ, ಅದು ಒಂದು ಭಾಳ ಪೆಂಡಿಂಗ್ ಆಯಿತು. ಅವರು ಪಾಪ ನಿಮಗೆ ನೋವಿದೆ, ಅದು ತುಂಬ ನೋವಿದೆ ನನಗೆ. ಅವರಿಗೆ ಸೋಲಾರ್ಗಳನ್ನು ಸ್ವಲ್ಪ ಹಾಕಿಕೊಟ್ಟೆ. ಈಗಿನ ಶಾಸಕರು ಸಹ ಸ್ವಲ್ಪ ಸೋಲಾರ್ಗಳನ್ನು ಹಾಕಿದರೆ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ತಟ್ಟೆಕೆರೆಯಲ್ಲಿ ಮನೆ ಆಗಬೇಕಂತ. ಕಾನೂನಲ್ಲಿ ಸ್ವಲ್ಪ ಅಡಕು ತೊಡಕುಗಳು ಇದೆ. ಅಂತೂ ಸೂರ್ಯಣ್ಣ, ನೀವು ಸುದೀರ್ಘವಾದಂಥ ಒಂದು ರಾಜಕಾರಣದಲ್ಲಿ ಇಲ್ಲಿವರೆಗೆ ಬಂದಿದ್ದಕ್ಕೆ ಒಟ್ಟಾಗಿ ಹೇಳಬೇಕಾದ್ರೆ ಒಂದು ತೃಪ್ತಿದಾಯಕವಾದಂಥ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯತನ ನನಗಾಗಿದೆ ಅಂತ ಅನಿಸ್ಬೋದಲ್ಲ? ನಿಜವಾಗಿ ನನ್ನ ಆತ್ಮಕ್ಕೆ ಖುಷಿ ತಂದಿದೆ. ಆ ಯುವ ಜನತೆಗೆ ಮತ್ತೆ ಮುಂದೆ ಬರತಕ್ಕಂಥ ರಾಜಕಾರಣಿಗೆ ನೀವೊಬ್ಬರು ಹಿರಿಯರಾಗಿ ಕೊಡಗು ಧ್ವನಿಯ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸರ್ ಏನು ನೀವು ಸಂದೇಶ ಕೊಡ್ಬೋದು ಅಂತೇಳಿ ಜನರಿಗೆ ಆಗಲಿ, ನಮ್ಮ ಮತದಾರರಿಗಾಗಲಿ, ನಾಯಕರಿಗಾಗಲಿ, ಏನು ನಿಮ್ಮ ಅವಧಿಯ ಒಂದು ಸುದೀರ್ಘವಾದಂಥ ಜರ್ನಿಯಲ್ಲಿ ಏನು ಸಂದೇಶ ಕೊಡ್ಬೋದು? ಈಗ ನಂದು ರಿಟೈರ್ಮೆಂಟ್ ಸ್ಟೇಜ್. ನಾನು ರಾಜಕೀಯ ನಾಯಕತ್ವ ವಹಿಸಿಲ್ಲ. ಅವರು ನಮ್ಮ ಪಕ್ಷದ ರಾಜಕೀಯ ಪಕ್ಷದ ರೂಲಿಂಗಿಗೆ ಬಂದರೆ ಅವ್ರು ಏನಾದರೂ ನನ್ನ ಗುರುತು ಮಾಡಿ ನಾಮಿನೇಟ್ ಅಂದರೆ ಮಾಡ್ಬೋದು ವಿನಃ ನಾನು ಚುನಾವಣೆಗಂತೂ ಹೋಗೋದಿಲ್ಲ, ನಾನು ಹೋಗಲ್ಲ. ಮತ್ತು ಯಾವ ಯುವ ಪೀಳಿಗೆಯನ್ನು ಬೆಳೆಸಬೇಕಂತ ನನಗೊಂದು ಅಭಿಲಾಷೆ ಇದೆ. ಆ ಯುವ ಪೀಳಿಗೆ ಮುಂದೆ ಬರಬೇಕಾಗುತ್ತೆ. ಅವು ಸ್ವಲ್ಪ ಕೆಲಸವನ್ನು ಒಳ್ಳೆ ಮಾಡೋಕ್ಕೆ ನನಗೆ ಮೊದಲು ನಾನು ಕರಪ್ಟ್ ಆಗಬಾರ್ದು. ಆ ಮಾರ್ಗದರ್ಶನ ನೀರು ಕರಪ್ಟ್ ಆದರೆ ಎಲ್ಲವೂ ಹಾಳಾಗುತ್ತೆ, ಎಲ್ಲವನ್ನೂ ಹಾಳಾಗುತ್ತೆ. ಯಾವುದೀಗ ನೋಡಿ ತನ್ನ ಮನೆಗೆ ಮಾಡ್ಕೊಳ್ಳೋದು. ನಿಮಗೆ ಹೇಳಬೇಕಾದ್ರೆ ನಾನು BJP ಒಬ್ಬ ಅಧ್ಯಕ್ಷನಾಗಿ, ನಾನೊಬ್ಬ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ದಿಶಾ ಕಮಿಟಿಯಲ್ಲಿ ಒಬ್ಬ ಸದಸ್ಯನಾಗಿ, ನಾನು ಜಿಲ್ಲಾ ನಮ್ಮ ಮಾಚಿಮಾಡ ಕುಟ್ಟಣದಲ್ಲಿರುವಾಗ ನಾನು ಒಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿದೆ, ಕೆಲಸ ಮಾಡಿದ್ದೆ. ನನಗೆ ಬಸವರಾಜರು ಭಾಳ ಆತ್ಮೀಯರು, ಗೋಪಿನೂರು ಸಹ. ನಾನು ಅವ್ರ ಕೈಯಿಂದ ₹1 ನಾನು ರಸ್ತೆಗಾಗಿ ನಿಲ್ಲೋದಕ್ಕೆ ನಾನು ತಗೊಳ್ಳಿಲ್ಲ, ನನ್ನ ಸ್ವಂತ ಸತಗಾಗಿ ಇಲ್ಲಿವರೆಗೆ ತಗೊಳ್ಳಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಶ್ರೀನಿವಾಸ ಪ್ರಸಾದ ಮಾದೇವ ಪೈ ಅವರು PWD ಮಿನಿಸ್ಟರ್ ಆಗಿದ್ದರು, ನನ್ನ ಕಾಂಗ್ರೆಸ್ ಒಬ್ಬ ಆತ್ಮೀಯ ಇದ್ದರು. ನಾನು ಸುಮ್ಮನೆ ಆಗಿ ಅರ್ಜಿ ಕೊಟ್ಟೆ, ಸರ್ ನನಗೆ ರಸ್ತೆಗೆ ನಿಮಗೆ ನನ್ನದೇ ಆದ ಪಕ್ಕದಲ್ಲಿ ಒಬ್ಬ ಕಾಂಗ್ರೆಸ್ ಒಬ್ಬ ಇದ್ದರೆ, ನಾನು ಸಹ ಇದ್ದೀನಿ, ಪಕ್ಷವಲ್ಲ, ಒಂದಿಷ್ಟು ಜನ ಮತದಾರರು ಇದ್ದಾರೆ, ಇಷ್ಟು ಜನ ಇದ್ದಾರೆ, ನೀವು ಕೊಡೋದ್ರೆ ಕೊಡಿ ಅಂತ. ಕಾಂಗ್ರೆಸ್ ಪಕ್ಷ ಬಹುಶಃ ದಳ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡು ಒಟ್ಟಿಗಿದ್ದಾಗ ನಾನು ಕೊಟ್ಟ ಅರ್ಜಿಗೆ ಒಂದು ಸ್ಪಂದಿಸಿ ನನಗೆ ಸುಮಾರು ಕಾಂಗ್ರೆಸ್ನ ನಾಯಕರುಗಳು ಸ್ನೇಹಿತರಿದ್ದಾರೆ. ಈಗ ಅವ್ರನ್ನ ಹೆಸರನ್ನ ಹೇಳಬಲ್ಲೆ. ಅವರು ಕೊಟ್ಟ ತಕ್ಷಣ ನನ್ನ ಆ್ಯಕ್ಷನ್ ಪ್ಲಾನ್ ₹27 ಲಕ್ಷ ನನಗೆ ಕೊಟ್ಟರು. 27 ಲಕ್ಷ ಆ ಟೈಮಲ್ಲಿ 27 ಲಕ್ಷನ ಕೊಟ್ಟರು. ನಾನು ಒಬ್ಬ ಕಾಂಟ್ರಾಕ್ಟ್ರು, ನೀವು ಬರ್ಬೋದು, ಏನೋ ಸೂರ್ಯನ ಆ್ಯಕ್ಷನ್ ಪ್ಲಾನ್ ಮಾಡಿ ಅವ್ರು ಮಾಡಿಕೊಟ್ರು ನನಗೆ. ನನ್ನ ಪಕ್ಷದಲ್ಲಿ ನಾಯಕತ್ವ ವಹಿಸ್ಕೊಂಡು ನಾನು ಮಾಡ್ಕೊಳ್ಳಿಲ್ಲ, ಬೇರೆ ಪಕ್ಷದಿಂದ ನಾನು ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳಬೇಕಂದ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ನಾವು ಇಲ್ಲಿ ತನಕ ನೋಡಿದ
ಮಂಡಳ ಪಂಚಾಯತಿ ಊರಲ್ಲಿ ಇವರೇ ಬೆಸ್ಟ್ ಅಂತ ನನಗೆ ಅನಿಸಿದೆ. ಬರೀ ಕೂರ್ಗೀಸ್ ಅಂತಲ್ಲ, ಮೇಲು ಕೀಳು ಯಾವುದಿಲ್ಲದೆ ಎಲ್ಲರಿಗೂ ಒಂದೇ ಸಮಾನಾಗಿ ಸ್ಪಂದಿಸ್ತಿದ್ದಾರೆ. ಮತ್ತು ಎಲ್ಲ ಕೆಲಸ ನಮಗೆ ಬೆಸ್ಟ್, ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಅವರು. ಅಲ್ಲ, ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಹೌದೌದು, ಹೌದು, ತುಂಬ ಅಭಿವೃದ್ಧಿಗಳಾಗಿದೆ. ಎಲ್ಲ ಥರದಲ್ಲೂ, ಇವನ್ ನಮ್ಮ ಕಸ ಕಲೆಕ್ಟ್ ಮಾಡೋದು ಅದೊಂದು ಮೇಯ್ನ್. ನಮ್ಮ ಊರಿಗೆ ಕಸ ಕಲೆಕ್ಟ್ ಮಾಡಿಕೊಂಡು ಅವರು ಇದು ಮಾಡೋದು, ನಮಗೆ ಅದೇ ಒಂದು ತುಂಬ ದೊಡ್ಡ ತೊಂದರೆ ಆಗ್ತಾಯಿತ್ತು, ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲದೆ. ಅದರಿಂದ ಹಿಡಿದು ಎಲ್ಲ ಓವರಾಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು. ಯಾಕೆಂದರೆ ನಮಗೆ ಗೊತ್ತಿಲ್ಲ, ಬೇರೆಯವರು ಇಲ್ಲಿ ತನಕ ಬಂದವರಲ್ಲಿ ಇವ್ರು ಬೆಸ್ಟ್. ಇದಕ್ಕಿಂತ ಬೇರೆಯವರು ಹೇಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇವರೇ ಮುಂದುವರಿಲಿ ಅಂತ ನಮ್ಮ ಆಸೆ. ನಾನು ಮಲ್ಚಿರ ಅನೀಶ್ ಬೋಪಣ್ಣ. ಊರು ನಂಗಡ ಬ್ರಿಡ್ಜೇ ಇಂತಲೇ, ನಂಗೆ ಊರು ಐಲ್ಯಾಂಡ್ರ್ ನನಗಿಂತ ಇಲ್ಲಿ ರೇಷನ್ಗೆ ಇಲ್ಲಿ ನಾಡ ಪಪ್ಪ ಎಲ್ಲ ಆಳು ಗುಟ್ಟಿನ ಇಲ್ಲಿ ಪಪ್ಪ ಬಿರ್ನಾಡಿ ಬಸ್ಸು ಪತ್ತೋ, ಇಲ್ಲಿ ಬಿರ್ನಾಡಿ ಪಪ್ಪ ಬಸ್ಸಿಗೆ ಇಲ್ಲಿ ಕಾಡ್ರಲ್ಲಿ ನಡೆದು ಬಂದು ಪತ್ತೋ, ಅಲ್ಲಿ ಹುಣಸೂರು ಉಳಿಂಜೋ ಆ ಬಸ್ಸು ಮೈಸೂರು ವಾಪಸ್ ಆ ಬಸ್ಸಲ್ಲಿ ಪತ್ತಿಂದು ಬಂದ ನಿಂತು ಭಯಂಕರ ಸಫರ್ ಐತೆ ನಂಗೆ. ಅವನ ಮಮ್ಮಿ ಫಸ್ಟ್ ಪಂಚಾಯತ್ ದೀಪಾಗ ಲಿಂಕ್ ರೋಡ್ ಮಾಡ್ತಾತು, ಅದು ಆಪ್ಷನ್ ಬತ್ತು ನಂಗೆ ಅಲ್ಲಿ, ಅದು ಮಾಡ್ಸಿ ಅಲ್ಲಿಂದ ಅಮ್ಮ ರಿಟರ್ನ್ ಅಯ್ಯಪ್ಪ ಬಂತು ಮುಂದೆ ದಂಡೋಕಾಲ ಪ್ರೆಸಿಡೆಂಟ್ ಆಯ್ತಿಂತು. ಆ ಪ್ರೆಸಿಡೆಂಟ್ಲು ಈ ರೋಡ್ ಮಾಡಿಸಿ ಬಲ್ಲಿ ಬ್ರಿಡ್ಜ್ ಮಾಡಿಸಿ ಮನೆ ಮನೆ ಸೋಲಾರ್ ತಂತು ನೀರು ತಂತು ಅಯ್ಯಪ್ಪನ ತಕ್ಕೇ ಪರಿಯನ್ನಗಿಲ್ಲ ಇಂಥ ಕ್ಯಾಂಡಿಡೇಟ್ ಬಪ್ಪುಲೆ ಬಾತಿಂಗಿ ದಾರು ಬಾತಿಂಗಿ ನಂಗಡೆ ಸಪೋರ್ಟ್ ಉಂಟು. ಗ್ರಾಮ ಮಲ್ಲೂರಿಂಜ ತಕ್ಕಪಂದನೋಡು ಆಲೆಮಡ ಕಾಂತಿ ಸೋಮಯ್ಯಂದು ಇದು ಎಂತಂಚಂಗಿ ಚಕ್ಕೆರ ಸೂರ್ಯ ಅಯ್ಯಪ್ಪನಿಂಜ ನಂಗಕ್ಕೆ ಸುಮಾರು ಅಭಿವೃದ್ಧಿ ಕೆಲಸ ಆಯ್ತು. ಎಂತಂಚಂಗಿ ಬ್ರಿಡ್ಜ್ ಒಂದು ನಂಗೆ ಕಿಂಜಿತ್ಲೆ ಮಾವಂಡ ಕಾಲತ್ತಿಂಜ ತುಂಬ ಕಷ್ಟಪಟ್ಟಣ ಹಿಂಗ ದೋಣಿಲ ಗಡಿಲಿ ಪೋಯಣಿಂಜತ್ತು ಅಲ್ಲಿಂಜ ಚೆರಿಯೂರು ಬ್ರಿಡ್ಜ್ ಹಚ್ಚಿ ಅಲ್ಲಿಂಜ ಸೂರ್ಯ ಅಯ್ಯಪ್ಪನಿಂಗಡ ಪ್ರಯತ್ನತ್ಲು ನಂಗಕ್ಕೆ ஒரு சேத்வேர ஒரு ಕೆಲಸ ಆಯ್ತು ಕಿಟ್ಟಿಚಿ ಇನ್ನ 2024 ಅದು ಇನ್ನ ಕಾಲೋನಿರ ಅಭಿವೃದ್ಧಿ ಕೆಲಸ ಸುಮಾರು ಆಯ್ತು. ಮನೆ ಪಿಂಜ ರಸ್ತೆ ಪಿಂಜ ನೀರು ಇದೆಲ್ಲ ಎಂತ ಬೀದಿ ಲ್ಯಾಂಪ್ ಇದೆಲ್ಲ ಹಿಂಗಡ ಪ್ರಯತ್ನ ನಿಜ ಆಯೆ. ಇನ್ನು ಮಿಂಜಕ್ಕೂ ಸಹ ಚಕ್ಕೆರ ಸೂರ್ಯಯ್ಯಪ್ಪನ ಅಂತ ಹಿಂಗ ನಂಗಕ್ಕೆ ಮಿಂಜಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ಪಿಂಜ ಊರು ಗ್ರಾಮತ್ರ ಅಭಿವೃದ್ಧಿ ಆಯ್ತು ಹಿಂಗ ಮಿಂಜಕ್ಕೂ ಇರೋಣೊಂದು ನಂಗೆ ಕಟ್ಟವ. ಯೋಶಿರಾಜ ನಂಗಡ ಗ್ರಾಮತ್ರ ಚಕ್ಕೆರ ಸೂರ್ಯ ಅಯ್ಯಪ್ಪ ತುಂಬ ನಲ್ಲ ಕೆಲಸ ಮಾಡಿತ್ತು ನಂಗಡ ಗ್ರಾಮಕ್ಕೆ. ಅಂತ ಹಿಂಗ ಮಿಂಜಲು ಇರೋಂಡು ಅಥವಾ ಹಿಂಗ ಪೋನ ಪಿಂಜ ಇನ್ನೂ ಅಂತ ಹಿಂಗ ಬರೋಂಡು ನಂಗಡ ಊರಿಗೆ ನಾನು ಇಷ್ಟಪಡುವೆ. ಪ್ರಿಯ ವೀಕ್ಷಕರೇ, ಸೂರಿ ಅಯ್ಯಪ್ಪನವರು ಸೂರ್ಯಣ್ಣಂದೇ ಖ್ಯಾತಿ. ಸುತ್ತಮುತ್ತ ಗ್ರಾಮದ ಎಲ್ಲ ಜನತೆಗೆ ಸೂರ್ಯಣ್ಣ ಬೇಕು, ಕಷ್ಟ ಆಗಲಿ ಸುಖ ಆಗಲಿ ಆ ತಕ್ಷಣ ಸ್ಪಂದಿಸ್ತಾರೆ. ಇವತ್ತೊಂದು ಅವರ ರಾಜಕೀಯ ಜರ್ನಿಯಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದರೂ ಸಹ ಪಂಚಾಯಿತಿಯ ಅಭಿವೃದ್ಧಿಗೋಸ್ಕರ ತನ್ನ ಎಲ್ಲ ಕೆಲಸವನ್ನು ಮಾಡಿ ಯಶಸ್ಸನ್ನು ಸಾಧಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಅವರ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯ ಮತ್ತು ಅವಧಿಯು ಕೂಡ ಮುಗಿತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ಅಭಿಪ್ರಾಯಗಳನ್ನ ಹಂಚಿಕೊಂಡು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಂಥ ಚಕ್ಕೆರ ಸೂರ್ಯ ಅಯ್ಯಪ್ಪನವರಿಗೆ ಕೊಡಗು ಧ್ವನಿ ಮೂಲಕ ಅನಂತ ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.